ಅಲ್ಲಲ್ಲಿ ಈ ಜಯಕ್ಕನ್ ಬಾ ಜಯಕ್ಕ ಅಂತ ಕರೆದ್ರೆ ಕ್ರಿಸ್ಮಸ್ಗೆ ನನ್ ಬರೋಕಿಲ್ಲ ಕಣವ. ನನ್ಗೆ ಭಯವಾಯ್ತದ, ನೀವು ಹೋಗ್ಬಿಟ್ಟು ಬರ್ರಿ ಅಂತ ಹೇಳ್ತಾರೆ. ನಮ್ಮ ಊರಾಗೆ ಯಾರಮ್ಮ ಅವ್ರೆ, ಅವ್ರ ಒಬ್ರೇನೇ ಇರೋದು ಕ್ರಿಸ್ಮಸ್ ಮಾಡೋರು. ನಾನು ಎಂದೂನುವೆ ಹೆಂಗಿರ್ತದೆ ಅವ್ರ ಮನೆಗೆ, ಹೆಂಗ್ ಮಾಡ್ತಾರೆ ಅಂತ ಎಂದೂನುವೆ ನೋಡಿಲ್ಲ. ಹೋಗಿ ನೋಡ್ಕೊಂಬಿಟ್ಟು ಬರೋಕೇನಾರ ಕಳಕತ್ತಿವೇನೆ. ಜಯಕ್ಕನ್ ಕರೆದ್ರೆ ಇಲ್ಲ ನಾನು ಬರಲ್ಲ ಹೋಗು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಲು. ಅಕ್ಕ ಹಿಂಗ್ ಭಯ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಬುಡೆ. ನನಗಂತೂ ಚಿಕ್ಕ ಹುಡುಗಿಂದನೇ ಕ್ರಿಸ್ಮಸ್ ನೋಡ್ಬೇಕು ಅಂತ ಭಾಳ ಆಸೆ ಐತೆ. ಆದ್ರೆ ಏನ್ ಮಾಡ್ನಿ, ನನ್ನ ಫ್ರೆಂಡ್ಗಳು ಯಾರನ್ನೂ ಕ್ರಿಶ್ಚಿಯನ್ಸ್ ಇಲ್ವೇ. ಯಾರನ್ನ ಇದ್ದು ನನ್ನೂ ಕರೆದ್ರೆ ನಾನು ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ಬೋದಿತ್ತು. ಇವಾಗ ಇವ್ರು ಕರೆದಿರೋದು ನನಗಂತೂ ಭಾಳ ಖುಷಿ ಆಯ್ತು. ಹೋಗ್ಬಿಟ್ಟು ಆರಾಮಾಗಿ ನೋಡ್ಕೊಂಡು ಏನೇನು ಮಾಡ್ತಾರೆ ಅವ್ರೂ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಬರ್ಬೋದು. ಪಾಪ ಅವ್ರ ನೆಂಟ್ರುಗಳು ಯಾರು ಇಲ್ವಂತ ಈ ಊರಾಗೆ ಇರೋದು ಗಂಡ ಹೆಂಡ್ರು ಇಬ್ರೇ ಅಲ್ವಾ, ಅದಕ್ಕೆ ನಮ್ಮನ್ನ ಕರೆದಿರೋದು ಅನ್ನಿಸ್ತದೆ. ಬಾರಪದಿ ಹೋಗಣ, ನಾನು ಎಲ್ಲ ರೆಡಿ ಆಗ್ಬಿಟ್ಟು ಬಂದೆ. ಓ ಜೇಮ್ ಬರದಂತೇನು? ಆ ಜೇಮ್ ಎಲ್ಲವಳು ಮನೆಗೆ ಬೀಗ ಹಾಕೊಂಡು ಎಲ್ಲ ಬಿದ್ದೋಗೋಳ ಗೊತ್ತಿಲ್ಲ. ಪಿಕ್ಚರ್ಗೆ ಏನಾರ ಓದ್ನೆ ನಮ್ಮ ಗಂಡನ್ ಕರ್ಕೊಂಡು ಎದ್ದಿರ್ತಾಳೆ ಪಿಕ್ಚರ್ಗೆ. ಅವಳ ಕತೆ ನನಗೆ ಗೊತ್ತಿಲ್ವೇ, ಪಿಕ್ಚರ್ಗೆ ಹೋಗಿತ್ತಾಳ ತಗ. ಪದಿ ಬಾ ಹೋಗನಿ. ನಾನೇ ಎಂದೂ ನೋಡಿಲ್ವೇ. ಅದೇನೋ ಬಂದ್ಬಿಟ್ಟೆಲ್ಲ ಗಿಫ್ಟ್ ಎಲ್ಲ ಕೊಡ್ತದಂತಲ್ಲ ಸಂತ. ನಾವು ನೋಡ್ಬೇಕೆ ಹೆಂಗಿರ್ತದೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಎಂದೂ ಇವತ್ತಿನ ಗಂಟ ಅವ್ರ ಮನೆಗೆ ಹೋಗಿಲ್ಲ. ನೋಡಿರಿ ಹೋಗನ್ ನೋಡನಿ ಹೆಂಗ್ ಅರೇಂಜ್ ಮಾಡೋರ ಏನು ಅಂತ. ಪೂನೆ ನಡಿಯ ಹೋಗನಿ. ಸರಿ ನೋಡಿ ಹೋಗಿ ನೋಡ್ಕೊಬಿಟ್ಟು ಬರನಿ. ಯಪ್ಪ ಹೆಂಗ್ ಡೆಕೋರೇಷನ್ ಮಾಡೋರು ನೋಡಿ, ಪಳ 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 ಅಂತದೆ. ಇವ್ರ ಮನೆಯಾಕೂನುವೆ ಹಿಂಗೆಲ್ಲನೂ ಅರೇಂಜ್ಮೆಂಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡ್ರಿಲ್ಲ. ಎಂತ ಸಂದಾಕ್ ಮಾಡವ್ರೆ, ಯಾರು ಕಾಣ್ತಾನೆ ಇಲ್ವಲ್ಲೇ ಪದ್ದಿ. ಅಮ್ಮ ಕ್ರಿಸ್ಮಸ್ ಗಿಡ ಅಂತಾರಲ್ವೇನೆ, ಎಂತ ಸಂದಕ್ ಅಲಂಕಾರ ಮಾಡೋರು ನೋಡಿ. ಯಮ್ಮ ದೇವ್ರೆ, ನಮ್ಗೆ ಉಗಾದಿ ಹಬ್ಬ ಹೆಂಗೋ ಇವ್ರಿಗೆ ಈ ಹಬ್ಬ ಹಿಂಗೆ ಅಂತ ಅನ್ನಿಸ್ತದೆ ಅಲ್ವೇ. ನಾವೂನುವೆ ನನ್ಗದೇನೋ ಈ ಕ್ರಿಸ್ಮಸ್ ಅಂದ್ರೆ ನಂಗೆ ಭಾಳ ಇಷ್ಟ ನೋಡು. ಹೋ ವೆಲ್ಕಮ್ ಬನ್ನಿ ಕೂತ್ಕೊ ಬನ್ನಿ. ಡ್ರಿಂಕ್ಸ್ ಏನು ಮಾಡ್ತೀರಾ? ಕೇಕ್ಸು ಡ್ರಿಂಕ್ಸು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ, ಬನ್ನಿ ತಗೊಬನ್ನಿ. ಅಯ್ಯೋ ನಾವು ಕುಡಿಯೋದು ಪಡಿಯೋದೆಲ್ಲ ಏನೂ ಇಲ್ಲ. ನಾವು ಸುಮ್ಕೆ ಹೆಂಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ನಿಮ್ಮ ಗಿಡ ಕ್ರಿಸ್ಮಸ್ ಗಿಡ ಭಾಳ ಸಂದಕೈತೆ, ಭಾಳ ಸಂದಕ್ಕೆ ಡೆಕೋರೇಷನ್ ಎಲ್ಲ ಮಾಡಿ ಪಳ 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 ಅನ್ನಿಸ್ತಾ ಇದ್ದೀರಾ. ನಮ್ಮ ಹಬ್ಬಗಳಿಗೆಲ್ಲ ನಾವು ನೋಡೋಕ್ಕಿಲ್ಲಲ್ವ, ಅದಕ್ಕೆ ಅಷ್ಟೊಂದು ಗೊತ್ತಾಗಕ್ಕಿಲ್ಲ. ಅಯ್ಯೋ ನೀವು ಸಂಕೋಚ ಮಾಡ್ಕೋಬೇಡಿ, ಬನ್ನಿ ಕೂತ್ಕೊ ಬನ್ನಿ. ನಿಮಗೆ ಕೇಕ್ಸು ಎಲ್ಲನೂ ಕೊಡ್ತೀನಿ. ಸರಿನಾ? ಬನ್ನಿ ಕೂತ್ಕೊ ಬನ್ನಿ. ಇವರು ಭಾಳ ಒಳ್ಳೆಯರು. ಯಮ್ಮ ಏನ್ ಹೆಸರು? ಯಮ ಮೇಡಮ್, ಯಮುನಾ ಮೇಡಮ್ ಅದೇನು ಅಂತಾರಲ್ವ, ನೀ ಹೆಸರು ಬರೋಕ್ಕಿಲ್ಲ ನೋಡಂಗೆ. ಭಾಳ ಒಳ್ಳೆಯರು. ನಮಗೂ ಯಾವಾಗನ ದಾರಿಗೆ ಸಿಗದಾಗ ಮಾತಾಡಿಸ್ತಿದ್ರು. ಮನೆ ಒಳಗಡೆ ಎಂದು ಬಂದಿರಲಿಲ್ಲ ನಾನು. ಮನೆ ಮಾತ್ರ ಸಂದಕ್ಕೆ ಮಾಡಿಕೊಂಡವ್ರು ನೋಡಿ, ಎಂಥ ಸಂದಕ್ಕೆ ಕಾಣಿಸ್ತಾ ಇತ್ತು ಎಲ್ಲ ನನಗೆ. ಏನು ಮಾಡ್ತಾರೆ, ನಾವೆಲ್ಲ ಒಬ್ಬಿಟ್ಟು ಮಾಡ್ದಂಗೆ ಇವರೆಲ್ಲ ಕೇಕೇನ ಮಾಡಿಕೊಡ್ತಾರೆ ಅಲ್ವೇನೆ ಬದ್ದಿ. ಹೂನಿ ಕ್ರಿಸ್ಮಸ್ ಅಂತ ಹೇಳಿದ್ರೆ ಬಲು ಕೇಕು ಸುರಿಮಳೆ. ಅವ್ರಂತೂ ಎಲ್ಲ ಕೇಕು, ಆಮೇಕಿಂದ ಅದು ಬರೀ ಕ್ಯಾಂಡಲ್ಗಳು, ಅದೇ ಮ್ಯಾಣದ ಬತ್ತಿ ಅಂತವೇ ನೀ ಅನ್ಸದ್ ಶಾನೆ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಪದ್ದಿ ಪದ್ದಿ ಸುಮ್ಕಿರೇ, ಸ್ಯಾಂಟಾ ಅಂತಾರಲ್ಲ, ಸಂತ ಅಂತ ಹೇಳ್ಬಿಟ್ಟು ಅದೇನೋ ಅಂತಾರಲ್ಲ, ಅವರೇ ನೀನಿಯ. ನಮಸ್ಕಾರ. ನೀವೆಲ್ರೂ ತುಂಬಾ ಖುಷಿಯಾಗಿದ್ದೀರಾ ಕ್ರಿಸ್ಮಸ್ ನೋಡ್ಬೇಕು ಅಂತ ಹೇಳ್ಬಿಟ್ಟು. ನೀವೆಲ್ರಿಗೂ ಒಳ್ಳೇದಾಗ್ಲಿ. ಹೌದೇನೆ ಪದ್ದಿ, ನಾವು ನೋಡಿದೀವಲ್ಲ ಸಂತ ತಾತ ಅಂತ ಹೇಳ್ಬಿಟ್ಟು ಇವರೇನಾ? ಹಾ ನಾನೇನೆ ಸ್ಯಾಂಟಾ ಅಂತ ಹೇಳಿ. ನಿಮ್ಮ ಎಲ್ಲ ಕೋರಿಕೆಗಳನ್ನೆಲ್ಲ ನಾನು ಈಡೇರಿಸ್ತೀನಿ, ಸರಿನಾ? ಎಲ್ರೂ ಕಣ್ಣು ಮುಚ್ಕೊಳ್ಳಿ, ಎಲ್ರಿಗೂ ನಾನು ಗಿಫ್ಟ್ ತಂದಿದ್ದೀನಿ. ಗಿಫ್ಟ್ ತಂದಿದ್ದೀರಾ? ಹೂನಿ, ಸಂತಾ ಬಂದವ್ರಿಗೆ ಎಲ್ರಿಗೂ ಗಿಫ್ಟ್ ಕೊಡ್ತದೆ ಅಂತ ಹೇಳ್ಬಿಟ್ಟು ಕೇಳಿಲ್ವೇನೆ? ನಮಗೂ ಏನೋ ಗಿಫ್ಟ್ ಕೊಡ್ತದೆ ಅಂತ ಹೇಳ್ತಾ ಐತೆ. ಎಲ್ರು ಕಣ್ಣು ಮುಚ್ಕಳೆ. ನೀವೆಲ್ರಿಗೂ ನಾನು ನೋಡಿ ಗಿಫ್ಟೇ ತಗೊಬಿಟ್ಟು ಬಂದಿದ್ದೀನಿ. ಎಲ್ರೂ ಇದ್ರೊಳಗಡೆ ಎಲ್ರಿಗೂ ತುಂಬ ಬೇಕಾಗಿರೋಂಥ ಗಿಫ್ಟ್ ಇರ್ತೈತೆ. ಎಲ್ಲರೂ ನೋಡಿ ಖುಷಿ ಪಡಿ, ತಗೊಳ್ಳಿ ನಿಮ್ಮ ಗಿಫ್ಟ್ನ. ಅಯ್ಯೋ ಗಿಫ್ಟ್ ಬಾಕ್ಸ್ ನೋಡಿ. ಹೈ, ಥ್ಯಾಂಕ್ ಯು ಸಂತಾ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಬಾಕ್ಸ್. ಇದ್ರೊಳಗಡೆ ಏನಿದೆ? ನಿಮಗೆ ತುಂಬ ಬೇಕಾಗಿರೋದೈತೆ. ನೀವೆಲ್ಲ ತುಂಬ ಆಸೆಯಿಂದ ಕ್ರಿಸ್ಮಸ್ ನೋಡೋಕೆ ಬಂದಿದ್ದೀರಾ ಅಲ್ವಾ? ಎಲ್ರಿಗೂ ಖುಷಿಯಾಗಿ ಹೋಗ್ಬೇಕು ಅಲ್ವಾ ಇಲ್ಲಿಂದ? ಯಾರು ಬರಿಗೈಯಲ್ಲಿ ಹೋಗ್ಬಾರ್ದು, ಅದಕ್ಕೇನೆ ನಾನು ಗಿಫ್ಟ ತಂದಿದ್ದೀನಿ. ತುಂಬಾ ಒಳ್ಳೆಯವರು ಸಂತ ಅಲ್ವಾ? ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ಸರಿ, ಎಲ್ರೂ ಖುಷಿಯಾಗಿರಿ. ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿ ಕ್ರಿಸ್ಮಸ್ ಹಬ್ಬನ, ಸರಿನಾ? ನಾನು ಮುಂದಿನ ಮನೆಗೆ ಹೋಗ್ತೀನಿ. ನಿಮ್ಗೆ ಈ ವರ್ಷ ಏನೇನು ಆಸೆ ಐತೋ ಎಲ್ಲ ಈಡೇರಲಿ ಅಂತ ನಾನು ಆ ಜೀಸಸ್ ಹತ್ರ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸ್ಯಾಂಟಾ ತಾತ.
ಲೇ ಪದ್ದಿ, ಇದ್ರಾಗ ಏನೋ ಗಿಫ್ಟ್ ಬೇರೆ ಐತಂತೆ. ಏ ಮನೆಗೆ ಹೋದ್ಮೇಲೆ ನೋಡೋಣ. ಪಾಪ ಆ ಯಮ್ಮ ಮೇಡಮ್ ಅವ್ರು ಬಂದ್ಬಿಟ್ಟು ಆಮೇಲೆ ದಿನ ಅನ್ಕೊಳಕಿಲ್ವಾ, ಕುಂತ್ಕ ಕುಂತ್ಕ ತಿನ್ನ ಕುಂತ್ಕ ಅಂತ ಹೇಳಿಲ್ವಾ, ಕುಂತ್ಕ ತಿನ್ಕೊಬಿಟ್ಟು ಹಂಗೆ ಹೋಗೋಣ. ಸರಿ ಸರಿ. ಅವರೆಲ್ಲ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂದ್ರೆ ಬಿಡೆ ಅಲ್ವೇ. ನೋಡಿ, ನೀವು ಬನ್ನಿ ಅಂದರೆ ಒಳಗಡೆ ಬರಲ್ಲ. ನಿಮ್ಗೆ ಎಲ್ಲರಿಗೂ ಡಿನ್ನರ್ ವ್ಯವಸ್ಥೆ ಇಲ್ಲೇ ಮಾಡಿದ್ದೀನಿ, ಸರಿನಾ? ಎಲ್ಲರೂ ಇಲ್ಲೇ ಖುಷಿಯಾಗಿ ಕೂತ್ಕೊಂಡು ಊಟನ ಮಾಡಿ. ನಿಮಗೆ ಎಷ್ಟು ಬೇಕೋ ಕೇಕ್ಸು, ಆಮೇಲೆ ಚಾಕ್ಲೇಟ್ ಕಾಫಿ ಎಲ್ಲನೂ ಇದೆ ನಿಮಗೆ. ಹಾಗೇನೇ ನಿಮಗೆ ಇಷ್ಟ ಆಗಿರೋ ಫೇವ್ರೆಟ್ ಫುಡ್ಸ್ ಎಲ್ಲನೂ ಇದೆ. ಆರಾಮಾಗಿ ಕೂತ್ಕೊಳ್ತೀನಿ. ಮೇಲ್ಗಡೆ ಕೂತ್ಕೊಳ್ಳಿ ಅಂದರೆ ನೀವು ಕೂತ್ಕೊಳ್ಳೋದೇ ಇಲ್ಲ. ನೋಡಿ, ನಿಮಗೋಸ್ಕರ ಎಲ್ಲ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದ್ದೀನಿ. ಓಕೆ, ತಿನ್ನಿ ತಿನ್ನಿ. ಯಪ್ಪ, ನಮ್ಗೆ ಅಂತ ಹೇಳ್ಬಿಟ್ಟು ನೀವು ಈ ಪಾರ್ಟಿ ಎಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದೀರಾ. ಯಾರಾದ್ರೇನು, ನೀವು ನಮ್ಮ ನೆಂಟರಿದ್ದಂಗೆ, ಸಂಬಂಧಿಕರಿದ್ದಂಗೆ ಅಲ್ವಾ? ಆ ಜೀಸಸ್ ಎಲ್ರಿಗೂ ಒಳ್ಳೇದು ಮಾಡಲಿ, ಸರಿನಾ? ಎಲ್ಲರೂ ನಿಧಾನ ಕೂತ್ಕೊಂಡು ಎಷ್ಟು ಬೇಕೋ ಅಷ್ಟು ಕೇಕ್ ತಿನ್ನಿ. ನಮ್ಮ ಸ್ಯಾಂಟಾ ಬಂದು ನಿಮ್ಗೆಲ್ರಿಗೂ ಗಿಫ್ಟ್ ಕೊಡ್ತು ತಾನೇ? ಹಾ ಮೇಡಮ್, ಕೊಟ್ರು. ನೀವು ನೋಡಿದ್ರೆ ವೈನು ಏನು ಕುಡಿಯಲ್ಲ ಅಂತ ಹೇಳ್ತೀರಾ. ಸರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೇಕ್ಸು, ಬಿಸ್ಕೆಟ್ಸು, ಚಾಕ್ಲೇಟ್ಸು ಎಲ್ಲನೂ ಇದ್ದಾವೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಆಟ ಆಡ್ಬೋದಿತ್ತು ಇಲ್ಲೆಲ್ಲನೂ. ನೀವೇ ಬಂದಿದ್ದೀರಲ್ಲ, ಪರವಾಗಿಲ್ಲ. ಹೊಟ್ಟೆ ತುಂಬ ಎಲ್ಲ ತಿನ್ನಿ, ಸಂಕೋಚ ಮಾಡ್ಕೋಬೇಡಿ, ನಿಧಾನಕ್ಕೆ ತಿನ್ನಿ. ಇಲ್ಲಿ ನಾನು ತುಂಬ ದೂರ ಬಂದುಬಿಟ್ಟಿದ್ದೀನಲ್ಲ, ಇಲ್ಲಿ ಯಾರು ನಮ್ಮ ರಿಲೇಟಿವ್ಸ್ ಅಂತ ಯಾರೂ ಇಲ್ಲ. ಎಲ್ಲರೂ ದೂರ ಇದ್ದಾರೆ. ನೀವೇ ನನ್ನ ಸಂಬಂಧಿಕರು, ನೀವೇ ನನ್ನ ರಿಲೇಟಿವ್ಸ್, ಓಕೆನಾ? ಎಲ್ರೂ ಫ್ರೂಟ್ ಕೇಕ್ ಎಲ್ಲನೂ ಇದೆ. ನಿಧಾನ ಕೂತ್ಕೊಂಡು ತಿನ್ನಿ. ಓಕೆ ಮೇಡಮ್. ಹಾಂ, ನಾನು ಒಳಗಡೆ ನಮ್ಮ ಹಸ್ಬೆಂಡ್ಗೆ ಊಟ ಇಡ್ತೀನಿ. ಸರಿ ಮೇಡಮ್, ಆಯ್ತು. ನೋಡ್ದೇನೆ ಪದ್ದಿ, ಎಷ್ಟು ಒಳ್ಳೆಯರು ಮೇಡಮ್ ಅವರು ಅಂತ ಹೇಳ್ಬಿಟ್ಟು ನಮ್ಗೆ ಅಂತ ಈ ಕ್ಯಾಂಡ್ಲು ಗೀಂಡ್ಲು ಎಲ್ಲ ಹಚ್ಚಿ 3 ಜನಕ್ಕೆ ಅದು ಎಂಥದೋ ಅದೇನೋ ಚಾಕ್ಲೇಟು ಕಾಪಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಟ್ಟು ಬಂದು ಎಷ್ಟೊಂದು ಕೇಕ್ ಎಲ್ಲನೂ ಕೊಟ್ಟವ್ರು ಅಲ್ವೇನೆ. ಅಮ್ಮ ನೋಡ್ತಾ ಇದ್ರೆ ನೀನು ಯಪ್ಪ, ನಮಗೋಸ್ಕರ ಅಂತ ಎಷ್ಟೆಲ್ಲ ಅರೇಂಜ್ ಮಾಡೋರೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ ಪದ್ದಿ. ನಾನಂತೂ ಮೊದಲನೇ ಕಿತ ಬಂದಿರೋದು ಕ್ರಿಸ್ಮಸ್ಗೆ. ನೋಡಿದ ತಕ್ಷಣ ನಂಗೆ ಭಾಳ ಖುಷಿ ಆಯಿತು. ನಾವು ದೀಪಾವಳಿ ಹಬ್ಬದಾಗ ಡೆಕೋರೇಷನ್ ಮಾಡ್ತೀವಲ್ಲ, ಹಂಗೇನೆ ಇವರು ಸಣ್ಣದಾಗಿ ಡೆಕೋರೇಷನ್ ಮಾಡ್ಬಿಟ್ಟವ್ರೆ ಕಣೆ ಪದ್ದಿ. ಓಣಿ ನಂಗೂ ಭಾಳ ಇಷ್ಟ ಆಯ್ತು. ನನಗಂತೂ ಗಿಫ್ಟ್ ಏನೈತೆ ಅಂತ ತೆಗ್ಯಕ್ಕೆ ನೆನೆಯ ಒಂಥರ ಖುಷಿ ಆಯ್ತೈತೆ. ರಪ್ಪ ತಿಂದು ಒಂದೊಂದು ಸ್ವಲ್ಪ ಬಾಕ್ಸ್ ಹಾಕೊಂಡು ಹೋಗೋನೇನೆ ಪದ್ದಿ. ಅಲ್ಲಿ ನಮ್ಮ ಮನೆಗೆ ನಮ್ಮ ಮಕ್ಳಿಗೆ ಎಲ್ರಿಗೂ ಕೊಡ್ಬೋದು ಅಲ್ವೇನೆ. ಅಲ್ಲಿ ತಿನ್ಕೊಂಡು ಎತ್ಕೊಂಡು ಹೋಗಿದಂಗೆ ಈ ಥರ ಕೊಡ್ತಾರೆ ಮೇಡಮ್ ಅವ್ರೆ, ನೀನು ಎತ್ಕೊಂಡು ಹೋಗು ಅಂತ. ಇಷ್ಟೊಂದು ಐತಿ ಅಂದಮೇಲೆ ತಕ ಒಂದೊಂದೇ ನೆನೆಯ ಕೇಕ್ ತಗೊಂಡು ತಿನ್ನು. ಫ್ರೂಟ್ ಕೇಕ್ ಎಂತ ಸಂದಕೈತೆ ಗೊತ್ತೇನು? ನೀನು ತಿನ್ನು, ಹೋಗ್ಬೇಕಾದ್ರೆ ಒಂಚೂರು ಇಸ್ಕೊಂಡು ಹೋಗೋಣ. ಸರಿ ಆಯ್ತು. ಹ್ಯಾಪಿ ಕ್ರಿಸ್ಮಸ್. ಹೂ ಕಳ್ಳೆ, ಹ್ಯಾಪಿ ಕ್ರಿಸ್ಮಸ್.